ನೀವೇ ಹೇಳಿದ್ರಿ ಚಿಲ್ಡ್ ಆಗಿರೋದನ್ನ ಎಷ್ಟು ದಿನಗಳ ಒಳಗಡೆ ನಾಲ್ಕು ದಿನಗಳ ಒಳಗಡೆ ಅಲ್ವಾ ಅಲ್ವಾ ಅಲ್ಲಿಗೊಂದು ಚಿಕ್ಕ ಪಾಸು. ಮೋಹನ್ ಗೌಡ್ರೆ, ಎಲ್ಲಿಂದಲೋ ಮಾಂಸ ಬರ್ತಿತ್ತು, ಇನ್ನೆಲ್ಗೋ ಸಪ್ಲೈ ಆಗ್ತಾ ಇತ್ತು, ಇದು ಕಂಪ್ಲೇಂಟ್ ಅಂತ ಹೋಗಿದ್ದು ಮುಸ್ಲಿಂ ವ್ಯಾಪಾರಿಗಳಿಂದ. ಇಲ್ಲಿ ಹಿಂದೂ ಸಂಘಟನೆಯವರು ಎಂಟ್ರಿ ಆಗಿದ್ ಹೆಂಗೆ? ಪುನೀತ್ ಕೆರೆಹಳ್ಳಿ ಯಾಕೆ ಹೋದ್ರು? ಅವ್ರ ಉದ್ದೇಶ ಏನಿತ್ತು? ಖಂಡಿತ ರೋಲ್ ಕಾಲ್ ಅಂದ್ರು ರಜಾಕ್ ಅವರು, ರೋಲ್ ಕಾಲ್ ಉದ್ದೇಶದಿಂದ ಬಂದ್ರು ಅಂತ ಹೇಳಿ. ಒಂದ್ ನಿಮಿಷ ಮೇಡಮ್ ನೋಡಿ, ಇದರಲ್ಲಿ ಪುನೀತ್ ಕೆರೆಹಳ್ಳಿ ಅವರು ಚಾಲಕ ಅಸೋಸಿಯೇಷನ್ ಪ್ರೆಸಿಡೆಂಟ್, ಅವ್ರದ್ದೊಂದು ಚಾಲಕ ಯೂನಿಯನ್ ಇದೆ. ಅಲ್ಲಿ ದುರ್ವಾಸನೆ ಬರುವಂತಹ ಮಾಂಸಗಳನ್ನ ಗುಡ್ಡೆ ಹಾಕಿದ್ರು. ಅಲ್ಲಿ ಆಟೋ ಚಾಲಕರು ಅವರ ಅಸೋಸಿಯೇಷನ್ ಇದ್ದಾರೆ. ಆವಾಗ ಅವರು ಪುನೀತ್ ಕೆರೆಹಳ್ಳಿ ಅವರಿಗೆ ಕರೆದು ಹೇಳಿದ್ದಾರೆ, ಈ ತರ ಇಲ್ಲಿ ಮಾಂಸ ವಾಸನೆ ಬರ್ತಾ ಇದೆ ಅಂತೇಳಿ. ಅವ್ರು ಹೋದಾಗ ಇಲ್ಲಿ ಅಬ್ದುಲ್ ರಜಾಕ್ ಅವರು ಇದ್ದಾರೆ. ಅದರಿಂದಾಗಿ ಪುನೀತ್ ಕೆರೆಹಳ್ಳಿ ಅವರು ಎಂಟ್ರಿ ಆಗಿರೋದು ವಾಸ್ತವದಲ್ಲಿ. ಈಗ ಮತ್ತೆ ಮಾತಾಡಬೇಡಿ, ಮತ್ತೆ ಮಾತಾಡಬೇಡಿ, ಮತ್ತೆ ಮಾತಾಡಬೇಡಿ, ಮತ್ತೆ ಮಾತಾಡಬೇಡಿ. ಮುಗಿಲಿಲ್ಲ, ದಯಮಾಡಿ ನನಗೆ ಒಂದ್ ನಿಮಿಷ ಬೇಕು, ಒಂದ್ ನಿಮಿಷ ಬೇಕು. ನಾನೆಲ್ಲ ಲೈವ್ ಅಲ್ಲಿ ನೋಡಿದ್ದೇನೆ. ಇಲ್ಲ ಮೇಡಮ್, ನಾನು ಮುಗಿಲಿಲ್ಲ, ಪ್ರಶ್ನೆ ಮುಗಿಲಿಲ್ಲ. ಕೆಲವು ಪ್ರಶ್ನೆಗಳನ್ನು ಕೇಳಲಿಕ್ಕಿದೆ, ನೀವು ಅವಕಾಶ ಕೊಡಬೇಕು. ಇಲ್ಲ, ನಿಮಗೆ ಕೇಳ್ತಿದ್ದೆ ನಾನು, ಇಬ್ರು ಒಟ್ಟಿಗೆ ಮಾತಾಡ್ಬೇಡಿ ಅಷ್ಟೇ ರಿಕ್ವೆಸ್ಟ್. ಹೇಳಿ ಮೇಡಮ್. ಎರಡನೇದು, ಅವರು ಲೀಗಲ್ ಆಗಿ ನಾವೆಲ್ಲ ಫಸ್ಟ್ 12 ವರ್ಷ ಅಂತ ಹೇಳಿ ಮೊನ್ನೆ ಹೇಳಿದ್ರು, ಈಗ 1 ವರ್ಷ ಅಂತ ಹೇಳಿದ್ರು. ಹಾಗಾಗಿ ಚೇಂಜ್ ಆಗ್ತಾ ಇದೆ. ಹಾ, ಈಗ ಅದೇ ನಿಮ್ ಪ್ರಶ್ನೆ ಕೇಳ್ತಾ ಇರುವಂತದ್ದು. ಈ ಪಾರ್ಸಲ್ ಬಂದಾಗ ಪಾರ್ಸಲ್ ಆಫೀಸಿಗೆ ಹೋಗ್ಬೇಕಿತ್ತಲ್ಲ, ಅಲ್ಲಿಂದ ಡೆಲಿವರಿ ಸಿಸ್ಟಮ್ ಮೂಲಕ ಹೋಗ್ಬೇಕಿತ್ತಲ್ಲ, ಯಾಕೆ ಪ್ಲಾಟ್ಫಾರ್ಮ್ ನಂಬರ್ 8 ಅಲ್ಲಿ ಹೋಗಿ ಅಲ್ಲಿಂದ ಪ್ಯಾಸೆಂಜರ್ ಹೋಗುವ ದಾರಿಯಲ್ಲಿ ಅಲ್ಲಿ ಯಾಕೆ ಹೋಗ್ತು? ಅದು ಕಾನೂನುಬದ್ಧವಾಗಿದ್ರೆ ಯಾಕೆ ಅಲ್ಲಿ ಹೋಗ್ಲಿಲ್ಲ? ಪಾರ್ಸಲ್ ಆಫೀಸಿಗೆ ಯಾಕೆ ಹೋಗ್ಲಿಲ್ಲ ಕೇಳಬೇಕು. ಯಾಕೆ ಪ್ಲಾಟ್ಫಾರ್ಮ್ 1ಕ್ಕೆ ಬಂದಿಲ್ಲ, ಯಾಕೆ ಪ್ಲಾಟ್ಫಾರ್ಮ್ 8ಕ್ಕೆ ಬಂದೆ ಅಂತ. ಮೇಡಮ್, ಇದ್ರ ಹಿಂದೆ ಪ್ಲಾಟ್ಫಾರ್ಮ್ 8ಕ್ಕೆ ಬಂತು ಅಂತ ಇದು ಒಂದು ದೊಡ್ಡ ದಂಧೆ ಇದೆ. ಎರಡನೇ ಪ್ರಶ್ನೆ ಏನಂತ ಹೇಳಿದ್ರೆ, ದಂಧೆ ಅಲ್ಲ, ಬಿಸ್ನೆಸ್. ದಂಧೆ ಮಾಡೋದು ನಿಜವಾಗಿ ಬಿಸಿನೆಸ್ ಆಗಿದ್ರೆ ನಿಮ್ಗೆ ಬಿಸಿನೆಸ್ ಅಲ್ಲಿಂದ ಇಲ್ಲಿ ತರ್ಲಿಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್, ನಿಮಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ರೈಲ್ವೆ ರಾಜಸ್ಥಾನದಿಂದ ಬೆಂಗಳೂರಿಗೆ ತರ್ಲಿಕ್ಕೆ ರೈಲ್ವೆ ಇಲಾಖೆಯಿಂದ ತರ್ಲಿಕ್ಕಾಗಿ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ನಿಮ್ಗೆ ಪರ್ಮಿಷನ್ ಇದೆಯಾ? ನನ್ನ ಪ್ರಶ್ನೆ ಸಿಂಪಲ್ ಇತ್ತು. ಇಲ್ಲಿ ಹಿಂದೂ ಸಂಘಟನೆಗಳ ಕೆಲಸ ಏನಿತ್ತಪ್ಪ? ಪುನೀತ್ ಕೆರೆಹಳ್ಳಿ ಹಿಂದೂ ಸಂಘಟನೆಗಳ ಪ್ರಶ್ನೆ ಅಲ್ಲ, ಹೆಲ್ತ್ ದೃಷ್ಟಿಯಿಂದ ಅಲ್ಲಿ ದುರ್ವಾಸನೆ ಬರ್ತಾ ಇದೆ. ಒಳ್ಳೆ ಆರೋಗ್ಯಕರವಾದಂತ ಮಾಂಸವನ್ನ ಜನರಿಗೆ ಹೋಗ್ಬೇಕು, ಆದ್ರೆ ದುರ್ವಾಸನೆ ಬರುವಂತ ಮಾಂಸ ಇಲ್ಲಿ ಬರ್ತಾ ಇದೆ. ರೋಲ್ ಕಾಲ್ ಯಾವುದೇ ಪ್ರಶ್ನೆ ಇಲ್ಲ. ನಿಜವಾಗಿ ರೋಲ್ ಕಾಲ್ ಇದ್ರೆ ಯಾವಾಗ ರೋಲ್ ಕಾಲ್ ಮಾಡಿದರೆ, ಎಲ್ಲಿ ಮಾಡಿದರೆ ಅದನ್ನ ಹೇಳಿ. ಅದು ಹೇಳಿ, ಅದು ಯಾಕೆ ಕಂಪ್ಲೇಂಟ್ ಮಾಡಿದ್ರೆ ನೀವು? ನಿಜವಾಗಿ ರೋಲ್ ಕಾಲ್ ಪುನೀತ್ ಕೆರೆಹಳ್ಳಿ ಮಾಡಿದ್ರೆ ಹೇಳಿ, ಈಗ ಹೇಳಿ, ಎಲ್ಲ ಮಾಡಿದರೆ, ಯಾವಾಗ ಮಾಡಿ ಹೇಳಿ. ಈಗ ನೀವು ಈಗ ಹೇಳಿ, ಧೈರ್ಯ ಇದ್ರೆ ನಿಜವಾಗಿ ಅಂತ ಕೇಳ್ತಿದ್ದಾರೆ. ನಾನು ಒಂದ್ ಚಿಕ್ಕ ಬ್ರೇಕ್ ಹೋಗ್ಲೇಬೇಕು. ಬ್ರೇಕ್ ಆದ್ಮೇಲೆ ಬಂದೆ ಸರ್. ಇನ್ನು ಅರ್ಧ ಗಂಟೆ ಇದೆ, ಇನ್ನೂ 10 ಪ್ರಶ್ನೆ ಕೇಳಿ, ನಾನು ಬೇಡ ಅನ್ನಲ್ಲ. ಈಗ ರೋಲ್ ಕಾಲ್ ಮಾಡಿದ್ದಾರೆ ಪುನೀತ್ ಕೆರೆಹಳ್ಳಿ ಅನ್ನೋದಕ್ಕೆ ಪ್ರೂಫ್ ಏನಿದೆ ಅದನ್ನ ತೋರಿಸಿ ಅಂತ ಹೇಳಿ ಮೋಹನ್ ಗೌಡ್ರು ಕೇಳ್ತಿದ್ದಾರೆ. ರಜಾಕ್ ಅವರು ಉತ್ತರ ಕೊಡ್ತಾರೆ. ಮತ್ತೆ ಪ್ಯಾನಲಿಸ್ಟ್ ಗಳು ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಮತ್ತೆ ಈ ಚರ್ಚೆ ಅರ್ಚಾಟ ಕಿರ್ಚಾಟದಿಂದ ಎಂಡ್ ಮಾಡೋದು ಬೇಡ. ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ಬಿಡ್ಲಿ ಆರೋಪಗಳೇನು, ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಹೇಳಿ. ರಜಾಕ್ ಅವರೇ ಬ್ರೇಕ್ ಇಂತ ಮುಂಚೆ ಕೇಳಿದ್ರು, ರೋಲ್ ಕಾಲ್ ಅಂತ ಹೇಳ್ಬಿಟ್ರಿ. ಹಿಂದೂ ಸಂಘಟನೆಯವರು ಬಂದಿರೋದೇ ರೋಲ್ ಕಾಲ್ಗೆ ಅಂತ. ಏನ್ ಪ್ರೂಫ್ ಇದೆ ನಿಮ್ಮ ಹತ್ರ? ಅದು ಪ್ರಶ್ನೆ ಮಾಡಿದರೆ ರೆಲೆವೆಂಟ್ ಅಥಾರಿಟೀಸ್ಗೆ. ಇವತ್ತು ಕಾಟನ್ಪೇಟೆ ಪೊಲೀಸ್ ಅಲ್ಲಿ ನೀವು ಎಸ್ಕೇಪ್ ಆಗ್ತಿದ್ದೀರಾ ರಜಾಕ್ ಅವರೇ? ನೀವು ಎಸ್ಕೇಪ್ ಆಗ್ತಿದ್ದೀರಾ? ಮಾಧ್ಯಮದ ಕ್ಯಾಮೆರಾ ಮುಂದೆ ರೋಲ್ ಕಾಲ್ ಅಂತೀರಿ, ಮಾಧ್ಯಮದ ಕ್ಯಾಮೆರಾ ಮುಂದೆ ರೋಲ್ ಕಾಲ್ ಅಂತೀರಿ. ನಾನೇನು ಹೇಳಿ ತಪ್ಪಿಸ್ಕೊಂಡು ಮಾಧ್ಯಮದ ಕ್ಯಾಮೆರಾ ಮುಂದೆ ರೋಲ್ ಕಾಲ್ ಅಂತ ಆರೋಪ ಮಾಡ್ತೀರಿ. ಪ್ರೂಫ್ ಕೊಡಿ ಅಂದ್ರೆ ಮಾಧ್ಯಮದ ಮುಂದೆ ಕೊಡಲ್ಲ. ಹಿಟ್ ಅಂಡ್ ರನ್ ಮಾಡಿ ಹೋಗೋ ಮನುಷ್ಯ ಅಲ್ಲ ನಾನು. ಮುಂದೆ ನಿಂತ್ಕೊಂಡು ಮಾಧ್ಯಮದ ಮುಂದೆ ಕುತ್ಕೊಂಡು ಹೇಳ್ತೀರಾ ಹಿಂದೂ ಸಂಘಟನೆಯವರು ರೋಲ್ ಕಾಲ್ ಅಂತ. ಈಗ ಮಾಧ್ಯಮದ ಮುಂದೆ ಪ್ರೂಫ್ ಕೊಡಿ ಅಂದ್ರೆ ಕೊಡೋದಿಲ್ಲ. ಜನ ಯಾಕೆ ಕೊಡಬಾರ್ದು? ಜನ ಯಾಕೆ ಕೊಡಬಾರ್ದು ಎಸ್ಕೇಪಿಂಗ್ ಅಂತ? 1:45ಗೆ ಟ್ರೈನ್ ಬರುತ್ತೆ, ಸರಿ ಅರ್ಥ ಆಯ್ತಾ? 3:30ವರೆಗೂ ಅನ್ಲೋಡಿಂಗ್ ಆಗುತ್ತೆ. ರೋಡ್ ತಗೊಂಡ್ಬಂದು ಯಾಕೆ ನಿಲ್ಲಿಸ್ತೀವಿ ಅಂತ ಹೇಳಿದ್ರೆ 86 ಬಾಕ್ಸಸ್ ಒಂದೊಂದು 40-45 kg ಹೆವಿ. ಅದಕ್ಕೆ ರೆಲೆವೆಂಟ್ ನಾವು ಸೆಗ್ರಿಗೇಷನ್ ಬೇರೆ ಮಾಡಬೇಕು. ಅದಕ್ಕೆ ಯಾವ ಗಾಡಿಯಲ್ಲಿ ಯಾವ ಬಾಕ್ಸ್ ಹೋಗುತ್ತೆ ಅನ್ನೋದು ಸೆಗ್ರಿಗೇಟ್ ಮಾಡಿ ಅಲ್ಲಿ ಇಟ್ಕೊಂಡು
ತೆಗ್ದಿರೋದು. Roll call ವಿಷಯ Usually ಹೇಳ್ತಿಲ್ಲ ನೀವು. boot shed road, ಅಲ್ಲಪ್ಪ, railway roll call cargo ಬಗ್ಗೆ ತೆಗೆಯೋದಿದು. ಪ್ರಶ್ನೆ Roll call ಕೇಳಿದ್ರೆ ವಿಷಯ ನೀನು ಉತ್ತರ ಹೇಳ್ತಿಲ್ಲ ಕೊಡ್ತಾ ನೀವು. ಇರೋದೇನು? ರೋಲ್ ಕಾಲ್ ವಿಷಯ ಯಾವ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಬೇಕು ಅವ್ರಿಗೆ ಹೇಳಿದ್ದೀವಿ, ಅವ್ರಿಗೆ ಹೇಳ್ತೀವಿ. ಇದ್ರ ಅಲ್ಲ, ಬಗ್ಗೆ ಕಾನೂನು ಪಾಷಾ ಕ್ರಮ ಅವರೇ, ಹೇಗೆ ಪಾಷಾ ಅವರೇ, ತಗೋಬೇಕು ನಿಮ್ಗೆ ತಗೋತೀವಿ. ಮಾನ ಮರ್ಯಾದೆ ಇಲ್ಲಿ ಇಲ್ಲ. discuss ಏನ್ ಮಾಡೋಣ. ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಕೊಡ್ತಾ ಇದ್ದೀರಾ? ನೋಡಿ ಮೋಹನ್ ಗೌಡ್ರೆ, ಎಲ್ಲಿ ಮೋಹನ್ ಗೌಡ್ರೆ roll ನೋಡಿ call ಇಲ್ಲಿ. ಶಬ್ದ ನೀವು ಮೋಹನ್ ಅದನ್ನ ಗೌಡ್ರೆ, ಜನತೆಗೆ ಮೋಹನ್ ಹೇಳ್ಬೇಕು. ಗೌಡ್ರೆ ನೀವು ನೋಡಿ, roll call ಪದೇ ಪದೇ ಕಿರ್ಚಿ ಹೇಳ್ತಾ ಇದ್ದೀರಾ. ಗಂಟ್ಲಾಡ್ ಮಾಡ್ಕೊಳ್ಬೇಡಿ. roll call ಮೋಹನ್ ಗೌಡ್ರೆ ಯಾವಾಗ ಕೇಳಿಸ್ಕೊಳ್ಳಿ. ಮಾಡಿದ್ದಾರೆ? ಮೋಹನ್ ಗೌಡ್ರೆ ಕೇಳಿಸ್ಕೊಳ್ಳಿ. ನೀವು ನೋಡಿ roll ನಾನು call ಪ್ರಶ್ನೆನ ಮಾಡಿದಾಗ ಪ್ರಾಮಾಣಿಕವಾಗಿ ಉತ್ತರ ಕೇಳ್ತಿದ್ದೀನಿ. ಕೊಡ್ತಾ ಇಲ್ಲ ಅವರು. ಅದ್ ಓಡೋಗ್ತಾ ಇದ್ದಾರೆ. ಜನಕ್ಕೆ ಗೊತ್ತಾಗ್ತಿದೆ ಓಡೋಗ್ತಿದ್ದಾರೆ. ಯಾರ ವಿಚಾರದಲ್ಲಿ ಮೇಡಮ್, ಎಷ್ಟು ಸತ್ಯ ಮತ್ತೊಂದು ಅದೇ ಪ್ರಶ್ನೆ ಇದೆ ನಮ್ಮ ಗೊತ್ತಾಗ್ತಾರೆ. ಹತ್ರ. ಬರ್ತೀನಿ ಪಾಷಾ ಅವ್ರು ನೋಡಿ ಅರ್ಧ ಗಂಟೆ ಆಗೋಯ್ತು, ಅವ್ರನ್ನ ನಾನು ಮಾತು ಆಡಿಸಿಲ್ಲ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್ ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರ್ ಸಾಕು ನಿಲ್ಸ್ರಿ, Please. ಸಾಕು ನಿಲ್ಸಿ. Please. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.